ನಂಗೆ ಪ್ರೆಸ್ ಮೀಟಿಗೆ ಬರ್ತೀನಿ ಪ್ರತಿ ಸರಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮನೆಗೆ ಯಾವುದೋ ಮನೆಗೆ ಬರ್ತೀನಿ ಅಂತಲೇ ಅನ್ಸುತ್ತೆ ಪ್ರತಿ ಸರಿ ಬಂದಾಗ್ಲೂ. ನನ್ನ 4ನೇ ವರ್ಷದಿಂದ ಇಲ್ಲಿವರೆಗೂ ಪ್ರೆಸೆಂಟ್ಲಿನೂ ಮುಂದೆನೂ ನನಗೆ ಗೊತ್ತು ನೀವೆಲ್ಲರೂ ಇಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಯಾವುದೇ ಕಾರ್ಯಕ್ರಮ ಯಾವುದೇ ದೇಶದಲ್ಲಿ ಯಾವುದೇ ಸ್ಟೇಟಲ್ಲಿ ಆದ್ರೂ ನಾನು ಪ್ರೆಸ್ ಮೀಟ್ ಮಾಡೋದು ನಮ್ಮ ಹಾಸನದಲ್ಲೇ. ಯಾಕಂದರೆ ನನಗೆ ಮೊದಲಿಂದನೂ ಇಲ್ಲಿಂದನೇ ಸಪೋರ್ಟ್ ಸಿಕ್ಕಿರೋದು, ಇವಾಗ್ಲೂ ಇಲ್ಲಿಂದನೇ ಸಪೋರ್ಟ್ ಸಿಗ್ತಾ ಇರೋದು. ಈ ನೀವು ಹಾಕಿರೋಂಥ ಮೀಡಿಯಾ ಇಟ್ಕೊಂಡೇ ನನಗೆ ಬೇರೆ ಕಡೆ ಅವಕಾಶಗಳು ಸಿಗ್ತಾ ಇರೋದು. ಸೊ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಗೆಲ್ರಿಗೂ ಕೂಡ. ನಾನು ಇವತ್ತು ಕಾರ್ಯಕ್ರಮಕ್ಕೆ ಇವತ್ತು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇರೋದು. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಪಿ ಭರದ್ವಾಜ್, ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯ ಆರ್ಗನೈಸಿಂಗ್ ಸೆಕ್ರೆಟರಿ, ಹಾಗೆ ಭರತನಾಟ್ಯ ಕಲಾವಿದೆ. ಡಾಕ್ಟರೇಟ್ ಆಗಿದೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ, ಆ್ಯಂಡ್ ಆಲ್ಸೋ PhD ಮಾಡ್ತಾ ಇದ್ದೀನಿ ಇವಾಗ ಡಾನ್ಸಲ್ಲೇ. ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯ ಅಧ್ಯಕ್ಷರು ಅನಿತಾ ಪ್ರಕಾಶ್, ಮತ್ತು ಪ್ರಕಾಶ್ ಸಂಚಾಲಕರು ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ. ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ 2017ರಲ್ಲಿ ಪ್ರಾರಂಭವಾಗಿದ್ದು, ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಡಾಕ್ಟರ್ ಸುರೇಂದ್ರ ತೀರ್ಥ ಸ್ವಾಮೀಜಿಯವರು ಇದರ ಗೌರವಾಧ್ಯಕ್ಷರು. ಹಾಗೆ ಹಲವಾರು IAS KAS ಆಫೀಸರ್ಸ್ಗಳು, ಸಿವಿಲ್ ಜಡ್ಜ್ಗಳು ಇದಕ್ಕೆ ಲೀಗಲ್ ಅಡ್ವೈಸರ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. 2024ರಲ್ಲಿ ನಾವು ಮಂತ್ರಾಲಯದಲ್ಲಿ ನಾಮರಾಮಾಯಣಂ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು 360 ಜನನ್ನ ಸೇರಿಸಿ, ಅಂದರೆ ಆಲ್ ಓವರ್ ವರ್ಲ್ಡಿಂದ ಕ್ಲಾಸಿಕಲ್ ಡಾನ್ಸ್ ಆರ್ಟಿಸ್ಟ್ಗಳನ್ನು, ಅದರಲ್ಲೂ ಭರತನಾಟ್ಯಂ ಮಾಡುವಂಥ ಮಕ್ಕಳಿಂದ ಹಿಡಿದು ಪ್ರೊಫೆಷ್ನಲ್ ಆರ್ಟಿಸ್ಟ್ ಎಲ್ಲರನ್ನೂ ಸೇರಿಸಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಂತ್ರಾಲಯದಲ್ಲಿ ಮಾಡಿದ್ವಿ ಆಗಸ್ಟ್ 2024ರಲ್ಲಿ. ಅದು ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ. ಆ್ಯಂಡ್ ಅದರದ್ದು ಮುಂಚೆ ಕೂಡ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಇವಾಗ ಮಾಡ್ತಿರೋವಂಥದ್ದು ಕಮ್ಮಿಂಗ್ 31 ಮೇ ಬೆಂಗಳೂರಲ್ಲಿರುವಂತಹ ಅಂಬೇಡ್ಕರ್ ಸ್ಟೇಡಿಯಮ್ಮಲ್ಲಿ ನಾವು ಮತ್ತೊಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಟೆಂಪ್ಟನ್ನು ಮಾಡ್ತಾ ಇದ್ದೀವಿ. ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂದರೆ ಭರತನಾಟ್ಯಂ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಈ ಥರ ಒಂದು ಫಾರ್ಮ್ಸ್ಗಳನ್ನು ಇಟ್ಕೊಂಡು ಪೇಟ್ರಿಯಾಟಿಕ್ ಸಾಂಗ್ಸ್, ದೇಶಭಕ್ತಿ ಗೀತೆಗಳಿಗೆ ಮಾಡಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನ ಮಾಡಬೇಕನ್ನೋ ಒಂದು ಅಟೆಂಪ್ಟನ್ನು ನಾವು ಇದೇ ಮೇ 31ನೇ ತಾರೀಕು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಪೀಠಾಧಿಪತಿಗಳಾದಂಥ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ ಜಸ್ಟಿಸ್ ವಿ ಶ್ರೀಶಾನಂದ ಅವರು, ಹೈಕೋರ್ಟ್ ಜಸ್ಟಿಸ್, ಅವರು ಕೂಡ ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಶಿವಾನಂದ್ ತಗಡೂರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಹಲವಾರು ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹಾಸನದಲ್ಲಿ ಅಲ್ಲದೆ ಇದ್ದರೂ ಕೂಡ ನಾವು ಯಾಕೆ ಇಲ್ಲೇ ಮಾಡ್ತೀವಿ ಅಂತ ಅಂದರೆ, ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ನಮ್ಮ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಇವತ್ತಿದೆ ಅಂದರೆ ಇದಕ್ಕೆ ಮುಖ್ಯವಾದಂಥದ್ದು ನಮ್ಮ ಮೇನ್ ರೀಸನ್ ಅಂದರೆ ಇದು ಮೇನ್ ಬ್ರಾಂಚ್ ಚನ್ನರಾಯಪಟ್ಟಣದಲ್ಲೇ ಇರೋದು ಇವತ್ತಿಗೂ ಕೂಡ. ಸೊ ನಾವು ಯಾವುದೇ ರೀತಿ ಚೇಂಜ್ಗಳನ್ನು ಮಾಡಿ ಬೇರೆ ಕಡೆಗೆ ಮಾಡಿಲ್ಲ. ಇವತ್ತಿಗೂ ಇದರ ಮೇನ್ ಬ್ರಾಂಚ್ ಚನ್ನರಾಯಪಟ್ಟಣನೇ. ಹಾಗಾಗಿ ಚನ್ನರಾಯಪಟ್ಟಣದ ನಮ್ಮ ಹಾಸನ ಜಿಲ್ಲೆಯ ಹೆಸರನ್ನು ಬೇರೆ ಎಲ್ಲ ಕಡೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ಆರ್ಟಿಸ್ಟ್ ಮುಂದೆ ನಮ್ಮದೊಂದು ಬ್ಯಾನರ್ ಹಾಕಿ ಅಲ್ಲಿ ಚನ್ನರಾಯಪಟ್ಟಣ ಹಾಸನ್ ಅಂತ ಹಾಕುವಾಗ ಬಹಳ ಹೆಮ್ಮೆ ಆಗುತ್ತೆ. ಇದೊಂದು ಖುಷಿಯಾದ ವಿಚಾರವನ್ನು ಇಲ್ಲೇ ಹಂಚ್ಕೋಬೇಕು ಅನ್ನೋ ಒಂದು ರೀತಿಯಾಗಿ ಇವತ್ತು ನಾನು ನಿಮ್ಮೆಲ್ಲರೂ ಮುಂದೆ ಮಾಡ್ತಾ ಇದ್ದೇವೆ. ಈ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಬಂದು 345 ಜನ ಕಲಾವಿದರು ಪರ್ಫಾರ್ಮ್ ಮಾಡ್ತಾರೆ ಅಟ್ ಎ ಟೈಮ್. ಅಂದರೆ ಸ್ಟೇಡಿಯಮ್ಮಲ್ಲಿ ಒಟ್ಟಿಗೆ ನಿಂತ್ಕೊಂಡು ನಮ್ಮ ಕ್ಲಾಸಿಕಲ್ ಡಾನ್ಸ್ ಫಾರ್ಮಲ್ಲಿ ಪೇಟ್ರಿಯಾಟಿಕ್ ಸಾಂಗ್ಸ್ಗಳನ್ನು ಪರ್ಫಾರ್ಮ್ ಮಾಡ್ತಾರೆ 31 ಮೇ ಅಂಬೇಡ್ಕರ್ ಸ್ಟೇಡಿಯಂ ಬೆಂಗಳೂರಲ್ಲಿ. ಹಾಗೆ ಈ ಕಾರ್ಯಕ್ರಮದಲ್ಲಿ 5 ವರ್ಷದ ಮಗುವಿನಿಂದ 65 ವರ್ಷದ ಕಲಾವಿದರುವರೆಗೂ, ಅಂದರೆ ಹಲವಾರು ವರ್ಷಗಳಿಂದ ಇದೇ ಒಂದು ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಇರುವಂಥ ಕಲಾವಿದರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ 25 ಜನ ಗುರುಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ ಎಲ್ಲರೂ ಕೂಡ ಬಡ್ಡಿಂಗ್ ಆರ್ಟಿಸ್ಟ್ಗಳು, ಅಂದರೆ ಇವಾಗ ಕಲಿತಾ ಇರುವಂಥ ಮಕ್ಕಳುಗಳು ಆಲ್ ಓವರ್ ವರ್ಲ್ಡಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ಅಮೆರಿಕದಿಂದ ಕೂಡ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಅಂದರೆ ಅಮೃತ್ಸರಲ್ಲಿ ಇರುವಂತಹ ಆ ಟೀಮಿನ ಒಬ್ಬರು ಹೆಡ್ ಕೂಡ ಬರ್ತಾ ಇದ್ದಾರೆ ಆನ್ ಸ್ಪಾಟನ್ನು ಜಡ್ಜ್ಮೆಂಟ್ ಕೊಡೋದಕ್ಕೆ. ಸೊ ನಾವು ಕಾರ್ಯಕ್ರಮ ಮುಗಿದ ಮೇಲೆ ಅದು ಸಕ್ಸಸ್ ಆಗಿದೆಯಾ ಇಲ್ವಾ, ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಅಲ್ಲೇ ಆನ್ ಸ್ಪಾಟಲ್ಲೇ ನಮಗೆ ಜಡ್ಜ್ಮೆಂಟ್ ಸಿಗತ್ತೆ, ನಮ್ಮ ಈ ಅಟೆಂಪ್ಟ್ ಸಕ್ಸಸ್ಫುಲ್ ಆಗಿ ಅದಕ್ಕೆ ಸೇರ್ಕೊಂಡಿದೆಯಾ ಇಲ್ವಾ ಅನ್ನೋಂಥದ್ದು. ಸೊ ತಮ್ಮೆಲ್ಲರೂ ಆಶೀರ್ವಾದ ಹೀಗೆ ಇರಲಿ. ತಾವು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾರಿಸಬೇಕು. ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ
ಸುಮಾರು ಮಗು 9 ವರ್ಷದ ವಯಸ್ಸಿನಿಂದಲೂ ಕೂಡ ನೀವೆಲ್ಲರೂ 80 ಭಾಗ ಪತ್ರಕರ್ತರು ಸ್ವಾತಿನೇ ಬೆಳೆಸ್ಕೊಂಡು ಬಂದಿದ್ದೀರಾ. ಅದು ನಮಗೆ ಎಷ್ಟು ಹೆಮ್ಮೆ ಅಂದರೆ, ಇಲ್ಲಿ ನಾನೊಬ್ಬನೇ ತಂದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವೆಲ್ಲರೂ ಕೂಡ ಆ ಒಂದು ಸ್ಥಾನವನ್ನು ನಮ್ಮ ಮಗಳಿಗೆ ತುಂಬಿದ್ದೀರಾ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಜೊತೆಗೆ ಮತ್ತೊಂದು ಸಾಧನೆಯನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆ ಎಂದೆಂದಿಗೂ ಕೂಡ ಹೆಸರನ್ನು ತರಲಿಕ್ಕೆ ಒಂದಷ್ಟು ಸಮಯವನ್ನು ತಗೋಬೋದೇನೋ ಅನ್ನೋ ಒಂದು ಆಶಾಭಾವನೆಯಲ್ಲಿ ಸ್ವಾತಿ ಕೇವಲ ಇನ್ನು 10 ದಿವಸದಲ್ಲಿ ಮತ್ತೆ ಈ ಒಂದು ಸ್ಥಾನಕ್ಕೆ ಬಂದು ತಮ್ಮೆಲ್ಲರ ಆಶೀರ್ವಾದವನ್ನು ಪಡೀಲಿಕ್ಕೆ ತುಂಬ ಹಗಲಿರುಳು ಶ್ರಮವನ್ನು ಪಡ್ತಾ ಇದ್ದಾಳೆ. ಆ ಸಮಯಕ್ಕೆ ನಾನು ಕೂಡ ತುಂಬ ಪೋಷಕನಾಗಿ, ತಂದೆಯಾಗಿ, ಈ ಜಿಲ್ಲೆಯ ಒಂದು ಮಗಳಾಗಿ ಅವಳು ತುಂಬ ಕಷ್ಟಪಟ್ಟು ಮತ್ತೊಂದು ವಿಶೇಷವಾದ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ತರಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತುತ ಅಧ್ಯಕ್ಷರು, ಹಾಸನ ಜಿಲ್ಲೆ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕೆಂಚೇಗೌಡರನ್ನು ಸಹ ಆಗಮಿಸಿದ್ದೇವೆ, ಆಹ್ವಾನ ಮಾಡಿದ್ದೇವೆ. ಹಾಗೆ ಮದನ್ ಗೌಡ್ರು ಸರ್ನೂ ಆಹ್ವಾನ ಮಾಡಿದ್ದೇವೆ, ರವೀಂದ್ರ ನಾಕಲಗೌಡ ಸರ್ನೂ ಆಹ್ವಾನ ಮಾಡಿದ್ದೇವೆ. ಹಾಗೆ ತಮ್ಮೆಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾಯಿದ್ದೇವೆ. ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಸರ್ ಅವ್ರನ್ನೂ ಕೂಡ ನಮ್ಮದೇ ಜಿಲ್ಲೆಯವರು, ನಮ್ಮದೇ ತಾಲೂಕಿನವರು, ಅವ್ರನ್ನೂ ಕೂಡ ಆತ್ಮೀಯವಾಗಿ ಆಹ್ವಾನವನ್ನು ಮಾಡಿದ್ದೇವೆ. ಎಲ್ಲರೂ ಬಂದು ನಮ್ಮ ಜಿಲ್ಲೆಯ ಮಗಳಿಗೆ ಅವರು ಅಲ್ಲಿಗೆ ಬಂದು ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ನಾವು ತುಂಬ ಮನದಾಳದ ಒಂದು ಸಂತೋಷದಲ್ಲಿದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಜೊತೆಗೆ ಕುಟುಂಬ ಸಮೇತವಾಗಿ ಆಗಮಿಸಬೇಕು ಅಂತ ನಾವು ಕೂಡ ಪ್ರೀತಿಯಿಂದ ನಿಮ್ಮೆಲ್ಲರನ್ನೂ ಕೂಡ ನಾವು ಕರಿತಾ ಇದ್ದೇವೆ. ಹೀಗೆ ನಮ್ಮ ಮಗಳಿಗೆ ಸದಾ ಇಲ್ಲಿ ಒಂದು ಉದ್ದೇಶ ಏನಂತಂದರೆ, ಒಂದು ಸಾಧನೆಯನ್ನು ಮತ್ತೊಬ್ಬರಿಗೆ ಯಾಕೆ ನಾವು ಕೂಡ ಮಾಡಬಾರ್ದು ಅನ್ನೋ ಒಂದು ಮೆಸೇಜನ್ನು ಕೊಡೋದೇ ಒಂದು ಮಾಧ್ಯಮ. ಆ ಮಾಧ್ಯಮವನ್ನು ಪರಿಪೂರ್ಣವಾಗಿ ಸ್ವಾತಿ ಚಿಕ್ಕಂದಿನಿಂದನೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಮನೆಯಲ್ಲಿ ನೀವೆಲ್ಲರೂ ಕೂಡ ಒಂದು ಸದಸ್ಯರಾಗಿ ಆ ಮಗುವನ್ನು ಬೆಳೆಸ್ತಾ ಇದ್ದೀರಾ. ಈ ಒಂದು ಬೆಳೆಸೋದಕ್ಕೆ ಕಾರಣಕರ್ತರಾದಂತಹ ತಮ್ಮೆಲ್ಲರಿಗೂ ಕೂಡ, ತಮ್ಮ ಕುಟುಂಬದವ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಆಶೀರ್ವಾದ, ಅನುಗ್ರಹ ನಿಮ್ಮೆಲ್ಲ ಕುಟುಂಬದವ್ರ ಮೇಲೆ ಇರಲಿ ಅಂತೇಳಿ ನಾವು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತೇವೆ. ಕಾರ್ಯಕ್ರಮಗಳು ಬಹಳಷ್ಟು ನಡೆಯುತ್ತೆ ಬುಕ್ ಆಫ್ ರೆಕಾರ್ಡ್ಸ್ದು ಅಂತ. ಆದರೆ ಈ ನಮ್ಮ ದೇಶಭಕ್ತಿ ಗೀತೆಗಳಿಗೆ ಕ್ಲಾಸಿಕಲ್ ಡ್ಯಾನ್ಸನ್ನು ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿ. ಆ್ಯಂಡ್ ಆಲ್ಸೋ ಕೌಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸರಿ ಇವಾಗ ನಮಗೆ ರೀಸೆಂಟಾಗಿ ನಾವು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ತಿಳಿಸಿದಂಥ ರೀತಿ ಪಂಜಾಬಲ್ಲಿ ವಂದೇ ಮಾತರಂಗೆ 25 ಜನ ಕಲಾವಿದರು ಮಾಡಿರುವಂಥ ರೆಕಾರ್ಡ್ ಇವತ್ತಿಗೂ ಇದೆ. ಆದರೆ ನಾವಿಲ್ಲಿ ಬರೀ ವಂದೇ ಮಾತರಂ ಅಷ್ಟೇ ತಗೊಳ್ತಾ ಇಲ್ಲ, ಹಲವಾರು ದೇಶಭಕ್ತಿ ಗೀತೆಗಳನ್ನು ತಗೋತಾ ಇದ್ದೀವಿ. ಆ್ಯಂಡ್ ಬೇರೆ ಬೇರೆ ಸ್ಟೇಟಿಂದ, ಕಂಟ್ರಿಯಿಂದ ಕೂಡ ನಮಗೆ ಮಕ್ಳುಗಳು ಬರ್ತಾ ಇರೋದ್ರಿಂದ ನಾವು ಅವ್ರಿಗೆ ಆಲ್ಮೋಸ್ಟ್ 3 ತಿಂಗಳು ಮುಂಚೆಯಿಂದಾನೇ ನಾವು ಈ 345 ಜನ ಏನು ಆರ್ಟಿಸ್ಟ್ ಬರ್ತಿದ್ದಾರೆ ಅವರಿಗೆ 3 ತಿಂಗಳು ಮುಂಚೆನೇ ನನ್ನ ಪರ್ಸನಲ್ ಸ್ಟೂಡೆಂಟ್ಸ್ಗೆ ನಾವು ಹೇಳ್ಕೊಟ್ಟು ಆ ವಿಡಿಯೋನ ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ. ಸೊ 3 ತಿಂಗಳಿಂದ ಈ ಹಾಡುಗಳಿಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮನೇಲಿ. ಹಾಗಾಗಿ ಅವರಷ್ಟು ಜನ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಇದು ಮೊದಲನೇ ಬಾರಿ. ಹಾಗಾಗಿ ನಮಗೆ 100% ಕಾನ್ಫಿಡೆನ್ಸ್ ಇದೆ ಆ ರೆಕಾರ್ಡಿಗೆ ನಾವು ಜಾಯಿನ್ ಆಗ್ತೀವಿ. 15 ಮಿನಿಟ್ಸ್ ಇರುತ್ತೆ ಕಾರ್ಯಕ್ರಮ. 5 ದೇಶಭಕ್ತಿ ಗೀತೆಗಳಿರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಮಧ್ಯದಲ್ಲಿ ಒಂದು ಹಾಡನ್ನು ನಾವು ಮಾಡ್ತಾ ಇದ್ದೀವಿ. ಆ ಹಾಡು ಎಲ್ಲ ಭಾಷೆಗಳಲ್ಲೂ ಬರುತ್ತೆ. ಅಂದರೆ ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ ಕೂಡ ಆ ಲೈನ್ಸ್ ಬರುತ್ತೆ. ಅದು ಒಂದು 5-6 ಮಿನಿಟ್ಸ್ ಅದೇ ಸಾಂಗೇನೆ ಇರುತ್ತೆ. ಅದು ಮೇನ್ಲಿ ನಾವು ಇಟ್ಕೊಂಡಿರೋದು ಬೇರೆ ಎಲ್ಲ ರಾಜ್ಯಗಳಿಂದ ಆರ್ಟಿಸ್ಟ್ಗಳು ಬರೋದ್ರಿಂದ ಅವ್ರಿಗೂ ಕೂಡ ನಮ್ಮದು ಲ್ಯಾಂಗ್ವೇಜ್ ಬಂತು ಅನ್ನೋ ಒಂದು ಕಂಪ್ಲೀಟ್ ಏಕತೆ ಇರಲಿ ಅನ್ನೋ ಒಂದೇ ರೀಸನ್ಗೆ ನಾವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡ್ತಿರೋಂಥ 345 ಜನದ್ದು ಕೂಡ ಹೆಸರು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೇರುತ್ತೆ, ಇಫ್ ನಾವಿದು ಅಟೆಂಪ್ಟ್ನ ಸಕ್ಸಸ್ ಆದರೆ. Thank you so much.